ಪರ್ಲ್ ನಲ್ಲಿ ಅರೇ ಫಂಕ್ಷನ್ಸ್ ಎಂಬ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಈ ಕೆಳಗೆ ಹೇಳಿದ ಪರ್ಲ್ ನ ಅರೇ ಫಂಕ್ಷನ್ ಗಳ ಬಗ್ಗೆ ಕಲಿಯುವೆವು. ಪುಷ್, ಪಾಪ್, ಶಿಫ್ಟ್, ಅನ್ಶಿಫ್ಟ್, ಸ್ಪ್ಲಿಟ್, splice, ಜಾಯಿನ್, ಸಾರ್ಟ್ ಮತ್ತು ಕ್ಯೂ. ನಾನು ಉಬುಂಟು ಲೈನಕ್ಸ್ 12.4 ಆಪರೇಟಿಂಗ್ ಸಿಸ್ಟಮ್ ಹಾಗೂ ಪರ್ಲ್ 5142 ಇವುಗಳನ್ನು ಬಳಸುತ್ತಿದ್ದೇನೆ. ಗೆಡಿಟ್ ಟೆಕ್ಸ್ಟ್ ಎಡಿಟರ್ ಅನ್ನು ಸಹ ಬಳಸುತ್ತಿರುವೆನು. ನೀವು ನಿಮಗೆ ಇಷ್ಟವಾದ ಯಾವುದೇ ಟೆಕ್ಸ್ಟ್ ಎಡಿಟರ್ ಅನ್ನು ಬಳಸಬಹುದು. ನಿಮಗೆ ಪರ್ಲ್ ನಲ್ಲಿ ವೇರಿಯೇಬಲ್ಸ್, ಡೇಟಾ ಸ್ಟ್ರಕ್ಚರ್ಸ್ ಮತ್ತು ಅರೇಗಳ ಬಗ್ಗೆ ತಿಳಿದಿರುವುದು ಅವಶ್ಯಕ. ಕಮೆಂಟ್ಸ್, ಲೂಪ್ಸ್ ಮತ್ತು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಗಳನ್ನು ತಿಳಿದಿರುವುದು ಹೆಚ್ಚು ಲಾಭಕಾರಿ. ಸಂಬಂಧಿತ ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ದಯವಿಟ್ಟು ಸ್ಪೋಕನ್ ಟ್ಯುಟೋರಿಯಲ್ ವೆಬ್ಸೈಟ್ ನ ಮೇಲೆ ನೋಡಿ. ಪರ್ಲ್ ಕೆಲವು ಇನ್ಬಿಲ್ಟ್ ಫಂಕ್ಷನ್ ಗಳನ್ನು ಒದಗಿಸುತ್ತದೆ. ಈ ಫಂಕ್ಷನ್ ಗಳು ಅರೇಯ ಮೇಲೆ ವಿವಿಧ ಆಪರೇಷನ್ ಗಳನ್ನು ಮಾಡಲು ಸಾಧ್ಯವಿದೆ. ಮೊದಲು ಅರೇಯ ಕೊನೆಯ ಸ್ಥಾನದಲ್ಲಿ ಎಲಿಮೆಂಟ್ ಗಳನ್ನು ಹೇಗೆ ಸೇರಿಸುವುದು ಮತ್ತು ತೆಗೆದುಹಾಕುವುದು ಎಂಬುದನ್ನು ನಾವು ತಿಳಿಯೋಣ. ಇದನ್ನು ಪುಷ್ ಎಂಬ ಫಂಕ್ಷನ್ ಅನ್ನು ಬಳಸಿ ಮಾಡಬಹುದು. ಇದು ಎಲಿಮೆಂಟ್ ಅನ್ನು ಅರೇಯ ಕೊನೆಯ ಸ್ಥಾನದಲ್ಲಿ ಸೇರಿಸುವುದು ಮತ್ತು ಪಾಪ್ ಫಂಕ್ಷನ್ ಎಲಿಮೆಂಟ್ ಅನ್ನು ಅರೇಯ ಕೊನೆಯ ಸ್ಥಾನದಿಂದ ತೆಗೆದುಹಾಕುವುದು. ನಾವು ಒಂದು ಸ್ಯಾಂಪಲ್ ಪ್ರೋಗ್ರಾಮ್ ಅನ್ನು ಬಳಸಿ ಪುಷ್ ಮತ್ತು ಪಾಪ್ ಫಂಕ್ಷನ್ ಗಳನ್ನು ತಿಳಿದುಕೊಳ್ಳೋಣ. ಟರ್ಮಿನಲ್ ಅನ್ನು ಓಪನ್ ಮಾಡಿ ಮತ್ತು ಹೀಗೆ ಟೈಪ್ ಮಾಡಿ: ಗೆಡಿಟ್ ಪರ್ಲ್ ಅರೇ ಡಾಟ್ ಪಿಎಲ್ ಸ್ಪೇಸ್ ಆಂಪರ್ಸಾಂಡ್ ಮತ್ತು ಎಂಟರ್ ಅನ್ನು ಒತ್ತಿ. ಇದು ಗೆಡಿಟ್ ನಲ್ಲಿ ಪರ್ಲ್ ಅರೇ ಡಾಟ್ ಪಿಎಲ್ ಎಂಬ ಫೈಲ್ ಅನ್ನು ಓಪನ್ ಮಾಡುವುದು. ಸ್ಕ್ರೀನ್ ನ ಮೇಲೆ ತೋರಿಸಿದಂತೆ ಕೋಡ್ ಅನ್ನು ಟೈಪ್ ಮಾಡಿ. ಇಲ್ಲಿ ಉದ್ದವು 3 ಆಗಿರುವ ಒಂದು ಅರೇಯನ್ನು ನಾವು ಡಿಕ್ಲೇರ್ ಮಾಡಿದ್ದೇವೆ. ಪುಷ್ ಫಂಕ್ಷನ್ ಈ ಅರೇಯ ಕೊನೆಯ ಸ್ಥಾನದಲ್ಲಿ, ಅಂದರೆ 3 ರ ನಂತರ ಒಂದು ಎಲಿಮೆಂಟ್ ಅನ್ನು ಸೇರಿಸುವುದು. ಆದರೆ ಪಾಪ್ ಫಂಕ್ಷನ್ ಅರೇಯ ಕೊನೆಯ ಸ್ಥಾನದಿಂದ ಒಂದು ಎಲಿಮೆಂಟ್ ಅನ್ನು ತೆಗೆದುಹಾಕುವುದು. ಈ ಸಂದರ್ಭದಲ್ಲಿ 4 ಅನ್ನು ಅರೇಯಿಂದ ತೆಗೆದುಹಾಕಲಾಗುವುದು. ಫೈಲ್ ಅನ್ನು ಸೇವ್ ಮಾಡಲು Ctrl S ಒತ್ತಿ. ಪುಷ್ ಫಂಕ್ಷನ್ 2 ಆರ್ಗ್ಯುಮೆಂಟ್ ಗಳನ್ನು ತೆಗೆದುಕೊಳ್ಳುತ್ತದೆ. ಪುಷ್ ಫಂಕ್ಷನ್ ನ ಮೊದಲನೆಯ ಆರ್ಗ್ಯುಮೆಂಟ್ ಎಲಿಮೆಂಟ್ ಅನ್ನು ಸೇರಿಸಿಕೊಳ್ಳುವ ಅರೇ ಆಗಿರುತ್ತದೆ. ಅರೇಯಲ್ಲಿ ಸೇರಿಸಬೇಕಾದ ಎಲಿಮೆಂಟ್ ಎರಡನೆಯ ಆರ್ಗ್ಯುಮೆಂಟ್ ಆಗಿದೆ. ಪಾಪ್ ಫಂಕ್ಷನ್ ನ ಸಿಂಟ್ಯಾಕ್ಸ್ ಈ ಕೆಳಗಿನಂತಿದೆ. ಪಾಪ್ ಫಂಕ್ಷನ್ ಒಂದೇ ಒಂದು ಆರ್ಗ್ಯುಮೆಂಟ್ ಅನ್ನು ತೆಗೆದುಕೊಳ್ಳುತ್ತದೆ. ಇದು ಎಲಿಮೆಂಟ್ ಅನ್ನು ತೆಗೆದುಕೊಳ್ಳಬೇಕಾಗಿರುವ ಅರೇ ಆಗಿದೆ. ಸೂಚನೆ: ಈ ಎರಡೂ ಫಂಕ್ಷನ್ ಗಳು ಅರೇಯ ಕೊನೆಯ ಸ್ಥಾನದಲ್ಲಿ ಕೆಲಸ ಮಾಡುತ್ತವೆ. ಪಾಪ್ ಫಂಕ್ಷನ್ ನಿಂದ ತೆಗೆದುಹಾಕಲ್ಪಟ್ಟ ಎಲಿಮೆಂಟ್ ಅನ್ನು ಬೇರೊಂದು ವೇರಿಯೇಬಲ್ ನಲ್ಲಿ ಇರಿಸಬಹುದು. ಇದಕ್ಕಾಗಿ ಸಿಂಟ್ಯಾಕ್ಸ್ ಹೀಗಿದೆ: $variable ಸ್ಪೇಸ್ ಈಕ್ವಲ್ ಟು ಸ್ಪೇಸ್ ಪಾಪ್ ಓಪನ್ ಬ್ರಾಕೆಟ್ @myArray ಕ್ಲೋಸ್ ಬ್ರಾಕೆಟ್. ಈಗ ಟರ್ಮಿನಲ್ ಗೆ ಬದಲಾಯಿಸಿ ಮತ್ತು ಪರ್ಲ್ ಸ್ಕ್ರಿಪ್ಟ್ ಅನ್ನು ಎಕ್ಸಿಕ್ಯೂಟ್ ಮಾಡಿ. ಹೀಗೆ ಟೈಪ್ ಮಾಡಿ: ಪರ್ಲ್ ಪರ್ಲ್ಅರೇ ಡಾಟ್ ಪಿಎಲ್ ಮತ್ತು ಎಂಟರ್ ಅನ್ನು ಒತ್ತಿ. ಔಟ್ಪುಟ್ ಟರ್ಮಿನಲ್ ನ ಮೇಲೆ ತೋರಿಸಿದಂತೆ ಇರುತ್ತದೆ. ಈಗ ಒಂದು ಅರೇಯ ಒಂದನೇ ಸ್ಥಾನದಿಂದ ಎಲಿಮೆಂಟ್ ಅನ್ನು ಹೇಗೆ ಸೇರಿಸುವುದು ಅಥವಾ ತೆಗೆದುಹಾಕುವುದು ಎಂಬುದನ್ನು ನಾವು ನೋಡೋಣ. ಈ ಕೆಳಗಿನ ಫಂಕ್ಷನ್ ಗಳನ್ನು ಬಳಸಿ ಇದನ್ನು ಮಾಡಬಹುದು. ಅನ್ಶಿಫ್ಟ್ ಫಂಕ್ಷನ್: ಇದು ಒಂದು ಎಲಿಮೆಂಟ್ ಅನ್ನು ಅರೇಯ ಮೊದಲನೆಯ ಸ್ಥಾನಕ್ಕೆ ಸೇರಿಸುತ್ತದೆ. ಶಿಫ್ಟ್ ಫಂಕ್ಷನ್: ಇದು ಅರೇಯಿಂದ ಮೊದಲನೆಯ ಎಲಿಮೆಂಟ್ ಅನ್ನು ತೆಗೆದುಹಾಕುತ್ತದೆ. ಒಂದು ಸ್ಯಾಂಪಲ್ ಪ್ರೋಗ್ರಾಮ್ ಅನ್ನು ಬಳಸಿ ಇದನ್ನು ನಾವು ತಿಳಿದುಕೊಳ್ಳೋಣ. ಈಗಾಗಲೇ ನಾನು ಕ್ರಿಯೇಟ್ ಮಾಡಿದ ಪರ್ಲ್ ಅರೇ ಡಾಟ್ ಪಿಎಲ್ ಎಂಬ ಫೈಲ್ ಅನ್ನು ನಾನು ಓಪನ್ ಮಾಡುತ್ತೇನೆ. ಈ ಕೆಳಗಿನ ಕೋಡ್ ನ ಭಾಗವನ್ನು ಸ್ಕ್ರೀನ್ ನ ಮೇಲೆ ತೋರಿಸಿದಂತೆ ಟೈಪ್ ಮಾಡಿ. ಅನ್ಶಿಫ್ಟ್ ಫಂಕ್ಷನ್ ಎಲಿಮೆಂಟ್ ಅನ್ನು ಮೊದಲನೆಯ ಸ್ಥಾನದಲ್ಲಿ, ಅಂದರೆ 1 ರ ಮೊದಲು ಸೇರಿಸುವುದು. ಶಿಫ್ಟ್ ಫಂಕ್ಷನ್ ಎಲಿಮೆಂಟ್ ಅನ್ನು ಮೊದಲನೆಯ ಸ್ಥಾನದಿಂದ ತೆಗೆದುಹಾಕುವುದು. ಈ ಸಂದರ್ಭದಲ್ಲಿ 0 ಅನ್ನು ತೆಗೆದುಹಾಕಲಾಗುವುದು. ಫೈಲ್ ಸೇವ್ ಮಾಡಲು Ctrl S ಒತ್ತಿ. ಅನ್ಶಿಫ್ಟ್ ಫಂಕ್ಷನ್ 2 ಆರ್ಗ್ಯುಮೆಂಟ್ ಗಳನ್ನು ತೆಗೆದುಕೊಳ್ಳುತ್ತದೆ. ಎಲಿಮೆಂಟ್ ಅನ್ನು ಸೇರಿಸಿಕೊಳ್ಳುವ ಅರೇ 1ನೇ ಆರ್ಗ್ಯುಮೆಂಟ್ ಆಗಿದೆ. ಅರೇಯಲ್ಲಿ ಸೇರಿಸಬೇಕಾದ ಎಲಿಮೆಂಟ್ ಎರಡನೆಯ ಆರ್ಗ್ಯುಮೆಂಟ್ ಆಗಿದೆ. ಶಿಫ್ಟ್ ಫಂಕ್ಷನ್ ಒಂದೇ ಒಂದು ಆರ್ಗ್ಯುಮೆಂಟ್ ಅನ್ನು ತೆಗೆದುಕೊಳ್ಳುತ್ತದೆ. ಇದು ಎಲಿಮೆಂಟ್ ಅನ್ನು ತೆಗೆದುಹಾಕಬೇಕಾಗಿರುವ ಅರೇ ಆಗಿದೆ. ಸೂಚನೆ: ಈ ಎರಡು ಫಂಕ್ಷನ್ ಗಳು ಅರೇಯ ಮೊದಲನೆಯ ಸ್ಥಾನದಲ್ಲಿ ಕೆಲಸ ಮಾಡುತ್ತವೆ. ಶಿಫ್ಟ್ ಫಂಕ್ಷನ್ ನಿಂದ ತೆಗೆದುಹಾಕಲ್ಪಟ್ಟ ಎಲಿಮೆಂಟ್ ಅನ್ನು ಬೇರೆ ವೇರಿಯೇಬಲ್ ನಲ್ಲಿ ನಾವು ಇಡಬಹುದು. ಇದಕ್ಕಾಗಿ ಸಿಂಟ್ಯಾಕ್ಸ್ ಹೀಗಿದೆ: $variable ಸ್ಪೇಸ್ ಈಕ್ವಲ್ ಟು ಸ್ಪೇಸ್ ಶಿಫ್ಟ್ ಓಪನ್ ಬ್ರಾಕೆಟ್ @myArray ಕ್ಲೋಸ್ ಬ್ರಾಕೆಟ್. ಆಮೇಲೆ ಟರ್ಮಿನಲ್ ಗೆ ಬದಲಾಯಿಸಿ ಮತ್ತು ಪರ್ಲ್ ಸ್ಕ್ರಿಪ್ಟ್ ಅನ್ನು ಎಕ್ಸಿಕ್ಯೂಟ್ ಮಾಡಿ. ಹೀಗೆ ಟೈಪ್ ಮಾಡಿ: ಪರ್ಲ್ ಪರ್ಲ್ಅರೇ ಡಾಟ್ ಪಿಎಲ್ ಮತ್ತು ಎಂಟರ್ ಅನ್ನು ಒತ್ತಿ. ಟರ್ಮಿನಲ್ ನ ಮೇಲೆ ತೋರಿಸಿದ ಔಟ್ಪುಟ್ ಅನ್ನು ಹೈಲೈಟ್ ಮಾಡಲಾಗಿದೆ.
ಈಗ ಅರೇಯ ಒಂದು ನಿರ್ದಿಷ್ಟ ಸ್ಥಾನದಿಂದ ಎಲಿಮೆಂಟ್ ಅನ್ನು ಹೇಗೆ ತೆಗೆದುಹಾಕುವುದು ಎಂಬುದನ್ನು ನಾವು ನೋಡೋಣ. splice function. ಅರೇಯ ಒಂದು ನಿರ್ದಿಷ್ಟ ಸ್ಥಾನದಿಂದ ಎಲಿಮೆಂಟ್ ಅನ್ನು ತೆಗೆದುಹಾಕುವುದು. ಈ ಫಂಕ್ಷನ್ ನ ರಿಟರ್ನ್ ವ್ಯಾಲ್ಯೂ ತೆಗೆದುಹಾಕಿದ ಎಲಿಮೆಂಟ್ ಗಳ ಒಂದು ಅರೇ ಆಗಿದೆ. ಒಂದು ಸ್ಯಾಂಪಲ್ ಪ್ರೋಗ್ರಾಮ್ ಅನ್ನು ಬಳಸಿ ನಾವಿದನ್ನು ತಿಳಿದುಕೊಳ್ಳೋಣ. ಈ ಮೊದಲೇ ನಾವು ಕ್ರಿಯೇಟ್ ಮಾಡಿದ ಪರ್ಲ್ ಅರೇ ಡಾಟ್ ಪಿಎಲ್ ಎಂಬ ಫೈಲ್ ಗೆ ಹೋಗಿ ಕೋಡ್ ನ ಈ ಭಾಗವನ್ನು ಸ್ಕ್ರೀನ್ ನ ಮೇಲೆ ತೋರಿಸಿದಂತೆ ಟೈಪ್ ಮಾಡಿ. ಅರೇಯಲ್ಲಿ ಎಲ್ಲಿಂದ ನಮಗೆ ಎಲಿಮೆಂಟ್ ಗಳನ್ನು ತೆಗೆದುಹಾಕಬೇಕಾಗಿದೆಯೋ ಆ ಇಂಡೆಕ್ಸ್ ಅನ್ನು ಮತ್ತು ಎಲ್ಲಿಯವರೆಗೆ ಎಲಿಮೆಂಟ್ ಗಳನ್ನು ತೆಗೆದುಹಾಕಬೇಕಾಗಿದೆಯೋ ಆ ಆಫ್ಸೆಟ್ ಅನ್ನು ಒದಗಿಸುವುದು ಅವಶ್ಯಕವಾಗಿದೆ. ಈ ಸಂದರ್ಭದಲ್ಲಿ 5 ಮತ್ತು 6 ಈ ಎಲಿಮೆಂಟ್ ಗಳನ್ನು ತೆಗೆದುಹಾಕಲಾಗುವುದು. ಆಮೇಲೆ ಟರ್ಮಿನಲ್ ಗೆ ಬದಲಾಯಿಸಿ ಮತ್ತು ಪರ್ಲ್ ಸ್ಕ್ರಿಪ್ಟ್ ಅನ್ನು ಎಕ್ಸಿಕ್ಯೂಟ್ ಮಾಡಿ. ಇದಕ್ಕಾಗಿ ಹೀಗೆ ಟೈಪ್ ಮಾಡಿ ಪರ್ಲ್ ಡಾಟ್ ಪಿಎಲ್ ಮತ್ತು ಎಂಟರ್ ಅನ್ನು ಒತ್ತಿ. ಔಟ್ಪುಟ್ ಟರ್ಮಿನಲ್ ನ ಮೇಲೆ ತೋರಿಸಿದಂತೆ ಇರುತ್ತದೆ. ಈಗ ನಾವು ಅರೇಯ ಇನ್ನೂ ಕೆಲವು ಇನ್ಬಿಲ್ಟ್ ಫಂಕ್ಷನ್ ಗಳನ್ನು ನೋಡೋಣ. ಒಂದು ಸ್ಟ್ರಿಂಗ್ ಅನ್ನು ಒಂದು ನಿಗದಿತ ಡಿಲಿಮಿಟರ್ ನಲ್ಲಿ ವಿಭಾಗಿಸಲು ಸ್ಪ್ಲಿಟ್ ಫಂಕ್ಷನ್ ಅನ್ನು ಬಳಸಲಾಗುತ್ತದೆ. ಈ ಫಂಕ್ಷನ್ ನ ರಿಟರ್ನ್ ವ್ಯಾಲ್ಯೂ ಒಂದು ಅರೇ ಆಗಿರುತ್ತದೆ. ಈ ಅರೇಯ ಎಲಿಮೆಂಟ್ ಗಳು ಸ್ಟ್ರಿಂಗ್ ನ ಬೇರ್ಪಡಿಸಲಾದ ವಿಭಾಗಗಳಾಗಿವೆ. ಜಾಯಿನ್ ಫಂಕ್ಷನ್ ನಿಗದಿತ ಡಿಲಿಮಿಟರ್ ಅನ್ನು ಬಳಸಿ ಅರೇಯ ಎಲಿಮೆಂಟ್ ಗಳನ್ನು ಜೋಡಿಸುತ್ತದೆ. ಇದು ಜೋಡಿಸಲ್ಪಟ್ಟ ಎಲಿಮೆಂಟ್ ಗಳ ಒಂದು ಸ್ಟ್ರಿಂಗ್ ಅನ್ನು ರಿಟರ್ನ್ ಮಾಡುತ್ತದೆ. ಸಾರ್ಟ್ ಫಂಕ್ಷನ್ ಒಂದು ಅರೇಯನ್ನು ವರ್ಣಮಾಲೆಯ ಅಥವಾ ಸಂಖ್ಯಾತ್ಮಕ ಕ್ರಮದಲ್ಲಿ ಸಾರ್ಟ್ ಮಾಡುತ್ತದೆ. ಕ್ಯೂ ಫಂಕ್ಷನ್ ಬಿಳಿ ಸ್ಪೇಸ್ ನಿಂದ ಬೇರ್ಪಡಿಸಲ್ಪಟ್ಟಂತಹ ಶಬ್ದಗಳ ಒಂದು ಅರೇಯನ್ನು ರಿಟರ್ನ್ ಮಾಡುತ್ತದೆ. ಈಗ ನಾವು ಒಂದು ಸ್ಯಾಂಪಲ್ ಪ್ರೋಗ್ರಾಮ್ ಅನ್ನು ಬಳಸಿ ಈ ಎಲ್ಲಾ ಫಂಕ್ಷನ್ ಗಳನ್ನು ತಿಳಿದುಕೊಳ್ಳೋಣ. ಟರ್ಮಿನಲ್ ಗೆ ಬದಲಾಯಿಸಿ ಮತ್ತು ಹೀಗೆ ಟೈಪ್ ಮಾಡಿ ಗೆಡಿಟ್ ಅರೇ ಫಂಕ್ಷನ್ಸ್ ಡಾಟ್ ಪಿಎಲ್ ಸ್ಪೇಸ್ ಆಂಪರ್ಸಾಂಡ್ ಮತ್ತು ಎಂಟರ್ ಅನ್ನು ಒತ್ತಿ. ಈ ಕೆಳಗಿನ ಕೋಡ್ ನ ಭಾಗವನ್ನು ಸ್ಕ್ರೀನ್ ನ ಮೇಲೆ ತೋರಿಸಿದಂತೆ ಟೈಪ್ ಮಾಡಿ. ಈ ಸಂದರ್ಭದಲ್ಲಿ ವೇರಿಯೇಬಲ್ ಸ್ಟ್ರಿಂಗ್ ನ ಪ್ರತಿಯೊಂದು ಶಬ್ದವು ಅರೇಯಲ್ಲಿ ಒಂದು ಎಲಿಮೆಂಟ್ ಆಗುವುದು. ಇಲ್ಲಿ ನ್ಯೂ ಅರೇ ಯ ಪ್ರತಿಯೊಂದು ಎಲಿಮೆಂಟ್ ಅನ್ನು ಕಾಮಾ ದಿಂದ ಜೋಡಿಸಲಾಗುವುದು. ಸಾರ್ಟ್ ಫಂಕ್ಷನ್ ಅರೇಯ ಎಲಿಮೆಂಟ್ ಗಳನ್ನು ವರ್ಣಮಾಲೆಯ ಕ್ರಮದಲ್ಲಿ ಸಾರ್ಟ್ ಮಾಡುವುದು. ಕ್ಯೂ ಫಂಕ್ಷನ್ ಸ್ಪೇಸ್ ನಿಂದ ಬೇರ್ಪಡಿಸಲ್ಪಟ್ಟ ಶಬ್ದಗಳ ಒಂದು ಅರೇಯನ್ನು ಕ್ರಿಯೇಟ್ ಮಾಡುತ್ತದೆ. ನಾವು ಪ್ರತಿಯೊಂದು ಫಂಕ್ಷನ್ ಅನ್ನು ತಿಳಿದುಕೊಳ್ಳೋಣ. ಸ್ಪ್ಲಿಟ್ ಫಂಕ್ಷನ್ ಎರಡು ಆರ್ಗ್ಯುಮೆಂಟ್ ಗಳನ್ನು ತೆಗೆದುಕೊಳ್ಳುತ್ತದೆ. ಒಂದನೇ ಆರ್ಗ್ಯುಮೆಂಟ್ ಸ್ಟ್ರಿಂಗ್ ಅನ್ನು ಸ್ಪ್ಲಿಟ್ ಮಾಡಲು ಅಗತ್ಯವಿರುವ ಡಿಲಿಮಿಟರ್ ಆಗಿದೆ. ಎರಡನೆಯದು ಸ್ಪ್ಲಿಟ್ ಆಗಬೇಕಾಗಿರುವ ಸ್ಟ್ರಿಂಗ್ ಆಗಿದೆ. ಡಿಲಿಮಿಟರ್ ಗಳನ್ನು ಫಾರ್ವರ್ಡ್ ಸ್ಲಾಶ್ ಸಿಂಗಲ್ ಅಥವಾ ಡಬಲ್ ಕೋಟ್ಸ್ ನಲ್ಲಿ ಸೂಚಿಸಬಹುದು. ಜಾಯಿನ್ ಫಂಕ್ಷನ್ ಎರಡು ಆರ್ಗ್ಯುಮೆಂಟ್ ಗಳನ್ನು ತೆಗೆದುಕೊಳ್ಳುತ್ತದೆ. ಮೊದಲನೆಯದು ಅರೇ ಎಲಿಮೆಂಟ್ ಗಳನ್ನು ಜೋಡಿಸಲು ಅಗತ್ಯವಿರುವ ಡಿಲಿಮಿಟರ್ ಆಗಿದೆ. ಎರಡನೆಯದು ಅರೇ ಆಗಿದೆ. ಡಿಲಿಮಿಟರ್ ಗಳನ್ನು ಸಿಂಗಲ್ ಅಥವಾ ಡಬಲ್ ಕೋಟ್ಸ್ ನಲ್ಲಿ ಸೂಚಿಸಬಹುದು. ಸಾರ್ಟ್ ಫಂಕ್ಷನ್ ಒಂದು ಆರ್ಗ್ಯುಮೆಂಟ್ ಅನ್ನು ಮಾತ್ರ ತೆಗೆದುಕೊಳ್ಳುತ್ತದೆ ಮತ್ತು ಇದು ಸಾರ್ಟ್ ಮಾಡಲೇಬೇಕಾಗಿರುವ ಅರೇ ಆಗಿದೆ. ಕ್ಯೂ ಫಂಕ್ಷನ್ ಸ್ಪೇಸ್ ನಿಂದ ಬೇರ್ಪಡಿಸಲ್ಪಟ್ಟ ಶಬ್ದಗಳ ಒಂದು ಅರೇಯನ್ನು ರಿಟರ್ನ್ ಮಾಡುತ್ತದೆ. ಕ್ಯೂ ಅನ್ನು ಬಳಸಿ ಶಬ್ದವನ್ನು ಬರೆದರೆ ಅದನ್ನು ಕೋಟ್ಸ್ ನಲ್ಲಿ ನಿರ್ದಿಷ್ಟಪಡಿಸುವ ಅವಶ್ಯಕತೆ ಇಲ್ಲ. ನಂತರ ಟರ್ಮಿನಲ್ ಗೆ ಬದಲಾಯಿಸಿ ಮತ್ತು ಪರ್ಲ್ ಸ್ಕ್ರಿಪ್ಟ್ ಅನ್ನು ಎಕ್ಸಿಕ್ಯೂಟ್ ಮಾಡಿ. ಇದಕ್ಕಾಗಿ ಹೀಗೆ ಟೈಪ್ ಮಾಡಿ ಪರ್ಲ್ ಅರೇಫಂಕ್ಷನ್ಸ್ ಡಾಟ್ ಪಿಎಲ್ ಮತ್ತು ಎಂಟರ್ ಅನ್ನು ಒತ್ತಿ. ಈ ಕೆಳಗಿನ ಔಟ್ಪುಟ್ ಅನ್ನು ಸ್ಕ್ರೀನ್ ನ ಮೇಲೆ ತೋರಿಸಲಾಗಿದೆ. ಸಂಕ್ಷಿಪ್ತವಾಗಿ ಈ ಟ್ಯುಟೋರಿಯಲ್ ನಲ್ಲಿ ನಾವು ಸ್ಯಾಂಪಲ್ ಪ್ರೋಗ್ರಾಮ್ ಅನ್ನು ಬಳಸಿ ಒಂದು ಅರೇಯಲ್ಲಿ ಎಲಿಮೆಂಟ್ ಗಳನ್ನು ಸೇರಿಸುವುದು ಅಥವಾ ತೆಗೆದುಹಾಕುವುದು ಮತ್ತು ಅರೇಯ ಮೇಲೆ ಪ್ರಯೋಗಿಸಬಹುದಾದ ಪ್ರಮುಖ ಫಂಕ್ಷನ್ ಗಳ ಬಗ್ಗೆ ಕಲಿತಿದ್ದೇವೆ. ಇಲ್ಲಿ ನಿಮಗಾಗಿ ಒಂದು ಅಸೈನ್ಮೆಂಟ್ ಇದೆ. script.spoken tutorial.org/index.php/perl ಮೇಲಿನ ಸ್ಟ್ರಿಂಗ್ ಅನ್ನು ಫಾರ್ವರ್ಡ್ ಸ್ಲಾಶ್ ಡಿಲಿಮಿಟರ್ ಇರುವಲ್ಲಿ ಸ್ಪ್ಲಿಟ್ ಮಾಡಿ. ಹೊಸದಾಗಿ ಕ್ರಿಯೇಟ್ ಮಾಡಿದ ಅರೇಯ ಆರಂಭದಲ್ಲಿ https ಎಂದು ಸೇರಿಸಿ. ಪರ್ಲ್ ಎಂಬ ಎಲಿಮೆಂಟ್ ಅನ್ನು ಅರೇಯಿಂದ ತೆಗೆದುಹಾಕಿ. ಒಂದು ನಂಬರ್ ಅರೇಯನ್ನು ಡಿಕ್ಲೇರ್ ಮಾಡಿ ಮತ್ತು ಅದನ್ನು ಸಾರ್ಟ್ ಮಾಡಿ. ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿರುವ ವಿಡಿಯೋವನ್ನು ನೋಡಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ಸಾರಾಂಶವಾಗಿದೆ. ನಿಮಗೆ ಒಳ್ಳೆಯ ಬ್ಯಾಂಡ್ವಿಡ್ತ್ ಸಿಗದಿದ್ದರೆ ನೀವು ಇದನ್ನು ಡೌನ್ಲೋಡ್ ಮಾಡಿ ನೋಡಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ತಂಡವು ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಬಳಸಿ ಕಾರ್ಯಶಾಲೆಗಳನ್ನು ನಡೆಸುತ್ತದೆ. ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನೂ ಕೊಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ಲಿಂಕ್ ಗೆ ಬರೆಯಿರಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಎ ಟೀಚರ್ ಪ್ರಕಲ್ಪದ ಒಂದು ಭಾಗವಾಗಿದೆ. ಇದು ಐಸಿಟಿ ಎಂಎಚಆರ್ಡಿ ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಭಾರತ ಸರ್ಕಾರದ ಆಧಾರವನ್ನು ಪಡೆದಿದೆ. ಈ ಮಿಷನ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿರುತ್ತದೆ.
ನಿಮಗೆ ಈ ಪರ್ಲ್ ಟ್ಯುಟೋರಿಯಲ್ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ. ಬಾಂಬೆಯಿಂದ ಸ್ಕ್ರಿಪ್ಟ್ ನ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ವಾಸುದೇವ. ವಂದನೆಗಳು.